ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ 7th ಫೆಬ್ರವರಿ ಇವತ್ತಿನ ದಿನ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ನಮ್ಮ ಇಂಡಿಯನ್ ಮಾರ್ಕೆಟ್ ಅಗೇನ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಸೊ ಈ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ಕರೆಕ್ಷನ್ ಬಂತು. ಸೊ ಈ ಕರೆಕ್ಷನ್ ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದ್ರೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ತನ್ನ ಸೈಕಾಲಜಿಕಲ್ ಲೆವೆಲ್ ಮೇಲೆ ಓಪನ್ ಆಗಿತ್ತು. ನಿಫ್ಟಿ ತನ್ನ 22,000 ಸೈಕಾಲಜಿಕಲ್ ಲೆವೆಲ್ ಮೇಲೆ ಓಪನ್ ಆಗಿತ್ತು, ಹಾಗೂ ಬ್ಯಾಂಕ್ ನಿಫ್ಟಿ 46,000 ಮೇಲೆ. ಸೊ ಅಲ್ಲಿಂದ ನಾವು ತಿಳ್ಕೊಬೇಕಾಗಿರೋದಂತಂದ್ರೆ, ಆ ಲೆವೆಲ್ ಮೇಲೆ ನಿಫ್ಟಿ ಆಗ್ಲಿ ಬ್ಯಾಂಕ್ ನಿಫ್ಟಿ ಆಗ್ಲಿ ಯಾವುದೇ ಇಂಡಸ್ಟ್ರೀಸ್ ಆಗ್ಲಿ ತಮ್ಮ ಸೈಕಾಲಜಿಕಲ್ ಲೆವೆಲ್ಸ್ ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಅಥವಾ ಹಾಫ್ ಅನ್ ಅವರ್ ಸ್ಪೆಂಡ್ ಮಾಡಿ ದಿನದ ಹೈನ ಕ್ರಾಸ್ ಆದ್ರೆ ಆಗ ಆ ಇಂಡಸ್ಟ್ರೀಸ್ ಗಳಲ್ಲಿ ಶಾರ್ಟ್ ಕವರಿಂಗ್ ಬರುತ್ತೆ. ಆದ್ರೆ ಇಲ್ಲಿ ನಾವು ಗಮನಿಸಬಹುದು, ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ತನ್ನ ಸೈಕಾಲಜಿಕಲ್ ಲೆವೆಲ್ 22,000 ಮೇಲೆ ಓಪನ್ ಆದ್ರೆ ಕೂಡ ಅಲ್ಲಿಂದ ಮೊದಲನೇ 15 ನಿಮಿಷದಲ್ಲೇ ಕೆಳಗಡೆ ಬಂತು. ಇಲ್ಲಿಂದ 22,000 ಮೇಲೆ ಹೋಗಕ್ಕೆ ಪ್ರಯತ್ನ ಬಿದ್ರೆ ಕೂಡ ಅಗೇನ್ ಅಲ್ಲಿಂದ ಬಂದ ಕರೆಕ್ಷನ್ ನಿಫ್ಟಿನ ಆಲ್ಮೋಸ್ಟ್ 150 ಪಾಯಿಂಟ್ಸ್ ವರೆಗೆ, ಅಂದ್ರೆ 22,000 ಇಂದ 150 ಪಾಯಿಂಟ್ಸ್ ವರೆಗೆ ಆಲ್ಮೋಸ್ಟ್ 21,860 ವರೆಗೆ ನಿಫ್ಟಿ ಬಂದಿತ್ತು. ಸೊ ಇಲ್ಲಿಂದ ಸೆಕೆಂಡ್ ಹಾಫ್ ಅಲ್ಲಿ ಇಲ್ಲಿ ಇನ್ನೊಂದು ತಿಳ್ಕೊಬೇಕಾಗಿರೋದಂದ್ರೆ, ಯೂಶುವಲಿ 12 o'clock ಸಮಯದಲ್ಲಿ ಏನಾದ್ರೂ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಇದ್ರೆ 12 o'clock ಟೈಮ್ ಅಲ್ಲಿ ಮಾರ್ಕೆಟ್ ಅದು 11:45 ಆಗಿರ್ಬೋದು ಅಥವಾ 12:15 ಈ ಸಮಯದಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡು ರಿವರ್ಸ್ ಆಗುತ್ತೆ. ಸೊ ಯಾವುದೇ ಕಾಂಟ್ರಾ ಕಾಲ್ ನ ಟ್ರೈ ಮಾಡಂಗಿದ್ರೆ ನಾವು ಅರೌಂಡ್ 12 o'clock ಸಮಯದಲ್ಲಿ ಕಾಂಟ್ರಾ ಕಾಲ್ ಟ್ರೈ ಮಾಡಬಹುದು. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದರಲ್ಲೂ ಅರೌಂಡ್ 12 o'clock ಇಂದ ರಿವರ್ಸಲ್ ಬಂದು ನಿಫ್ಟಿ ಎಂಡ್ ಆಫ್ ದ ಡೇ 21,949 ಹತ್ರ ಕ್ಲೋಸ್ ಆಗಿದೆ, ಹಾಗೂ ಬ್ಯಾಂಕ್ ನಿಫ್ಟಿ 45,818 ಹತ್ರ ಕ್ಲೋಸ್ ಆಗಿದೆ. ಇನ್ನು 8th ಫೆಬ್ರವರಿ ಗುರುವಾರ ದಿನ RBI ಪಾಲಿಸಿ ಇದೆ ಬೆಳಿಗ್ಗೆ 10 ಗಂಟೆಗೆ. ಹಾಗಾಗಿ ನಾವು ನಿಫ್ಟಿನಲ್ಲಿ ಆಪ್ಷನ್ ಪ್ರೀಮಿಯಮ್ಸ್ ಸ್ವಲ್ಪ ಹೆಚ್ಚಾಗಿರೋದನ್ನ ನೋಡ್ತಾ ಇದೀವಿ. ಸೊ ಗುರುವಾರ ದಿನ RBI ಪಾಲಿಸಿನಲ್ಲಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಾಗಿ ನಾವು ಆಪ್ಷನ್ ಚೈನ್ ನ ಚೆಕ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಕೂಡ ಒಂದು ಬಾರಿ ಚೆಕ್ ಮಾಡೋಣ. ಅವುಗಳ ಇಂಪ್ಯಾಕ್ಟ್ ಅಷ್ಟೇನು ಇಂಡಿಯನ್ ಮಾರ್ಕೆಟ್ ಮೇಲೆ ಬೀಳೋದಿಲ್ಲ, ಆದ್ರೂ ಒಂದು ಬಾರಿ ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ಚೆಕ್ ಮಾಡೋಣ. ಸೊ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ 15.50 ಹತ್ರ ಇದೆ. ಸೊ ಇದು ಕಂಫರ್ಟಬಲ್ ಲೆವೆಲ್ ಅಂತ ಹೇಳ್ಬೋದು. US 10-year ಬಾಂಡ್ yield 4.12 ಹತ್ರ ಬಂದಿದೆ. US ನ ಡೌ ಜೋನ್ಸ್ ಫೀಚರ್ಸ್ 38.500 ಹತ್ರ ಇದೆ. ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ 82.92 ಹತ್ರ ಈಗ ನಡೀತಾ ಇದೆ. ಇನ್ನು ಬ್ರೆಡ್ ಕ್ರೂಡ್ ಆಯಿಲ್ 78.88 US ಡಾಲರ್ ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇದಾವೆ, ಹಾಗೂ US ಡಾಲರ್ ಇಂಡೆಕ್ಸ್ 103 ಹತ್ರ ಇದೆ. ಸೊ ಈ ಎಲ್ಲಾ ಪ್ಯಾರಾಮೀಟರ್ಸ್ ಗಳು ಸದ್ಯಕ್ಕೆ ನನಗೆ ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇದಾವೆ. ಈಗ ಆಪ್ಷನ್ ಚೈನ್ ಡೇಟಾ ಚೆಕ್ ಮಾಡೋಣ. ಸೊ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 21 lakhs, ಕಾಲ್ ಸೈಡ್ ಅಲ್ಲಿ 25 lakhs. ಆಲ್ಮೋಸ್ಟ್ ಸಮನಾಗಿದ್ದಾರೆ ಅಂತ ಹೇಳ್ಬೋದು ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ 1,49,000, 21,900 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಮೇಲೆ 22,000 ಸೈಕಾಲಜಿಕಲ್ ಲೆವೆಲ್ ಹತ್ರ 1,83,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇಲ್ಲಿ ಬಿಲ್ಟ್ ಆಗಿದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂದ್ರೆ 1,75,000, 21,900 ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸೊ ನಿಫ್ಟಿಗೆ ಸಪೋರ್ಟ್ 21,900, ಮೇಲೆ ರೆಸಿಸ್ಟೆನ್ಸ್ 22,000 ಆಗಿರುತ್ತೆ. ಆ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ನ ಕ್ರಾಸ್ ಆಗಿ ನಿಫ್ಟಿ ಮೂವ್ಮೆಂಟ್ ಕೊಡಕ್ಕೆ ಶುರು ಮಾಡಿದ್ರೆ ಅಲ್ಲಿಂದ ಹೆಚ್ಚಿನ ಮೂವ್ಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ಈಗ ನಾನು ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ವೀಕ್ 14th ಫೆಬ್ರವರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 8,40,000 ಇದೆ, ಹಾಗೂ ಕಾಲ್ ಸೈಡ್ ಅಲ್ಲಿ 10 lakhs. ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಕಾಲ್ ರೇಟರ್ಸ್ ಹಾಗೂ ಪುಟ್ ರೇಟರ್ಸ್ ಆಲ್ಮೋಸ್ಟ್ ಸಮನಾಗಿದ್ದಾರೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ ಬೀಟ್ ಆಗಿರೋದು 1,10,000, 46,000 ಸ್ಟ್ರೈಕ್ ಪ್ರೈಸ್ ಹತ್ರ, ಹಾಗೂ ಪುಟ್ ಸೈಡ್ ಅಲ್ಲಿ 77,000 ಓಪನ್ ಇಂಟ್ರೆಸ್ಟ್ ಬೀಟ್ ಆಗಿರೋದು 46,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಬ್ಯಾಂಕ್ ನಿಫ್ಟಿಗೆ 46,000 ಒಂದು ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಸೊ ಆಪ್ಷನ್ ಚೈನ್ ಇಂದ ಈಗ ನಾವು ಟ್ರೇಡಿಂಗ್ ವ್ಯೂಗೆ ಹೋಗಿ ಎಕ್ಸಾಕ್ಟ್ ಯಾವ ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಪೊಸಿಷನ್ ತಗೋಬೇಕು ಅಂತ ಹೇಳ್ತೇನೆ. ಸೊ ನಿಫ್ಟಿಗೆ ಆಪ್ಷನ್ ಚೈನ್ ಪ್ರಕಾರ ರೆಸಿಸ್ಟೆನ್ಸ್ 22,000 ಆಗಿರುತ್ತೆ, ಹಾಗೂ ಸಪೋರ್ಟ್ 21,900 ಆಗಿರುತ್ತೆ. ಸೊ ಇಲ್ಲಿಂದ ನಾವು ಅನದರ್ 50 ಪಾಯಿಂಟ್ಸ್ ಮೇಲೆ ಕೆಳಗಡೆ ಅದು 22,050 ಹಾಗೂ ಕೆಳಗಡೆ 21,850 ಈ ಲೆವೆಲ್ ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದ್ರ ಮಧ್ಯ ಲೆವೆಲ್ ಇದು
ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ RBI ಪಾಲಿಸಿ ದಿನ. ಸೊ ಯಾವುದೇ ಸಮಯದಲ್ಲಿ ನಿಫ್ಟಿ 22,050 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಲೈಫ್ ಟೈಮ್ ಐನ ಟಚ್ ಆಗಿ ಅದಕ್ಕಿಂತ ಮೇಲೆ 22,200 ಅದಕ್ಕಿಂತ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ 22,200 ವರೆಗೆ ಬಂದ್ರೆ ಕೂಡ ನಾವು ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇನ್ನು ನಿಫ್ಟಿ 21,850 ನ ಕೆಳಗಡೆ ಬ್ರೇಕ್ ಮಾಡಿ ಇಲ್ಲಿ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಇಲ್ಲಿಂದ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ಗೆ ಮೊದಲನೇ ಸಪೋರ್ಟ್ 21,750 ಹತ್ರ ಇದರ 10 ಡೇ ಮೂವಿಂಗ್ ಆವರೇಜ್ ಇದೆ. ಇದನ್ನು ಕೂಡ ಬ್ರೇಕ್ ಆಗಿ ನಿಫ್ಟಿ 21,660 ಇದರ 20 ಡೇ ಮೂವಿಂಗ್ ಆವರೇಜ್ ಈ ಲೆವೆಲ್ ನ ಕೂಡ ಬಂದು ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ 21,850 ಕೆಳಗಡೆ ಪುಟ್ ಹಾಗೂ 22,050 ಮೇಲೆ ಕಾಲ್ ಪೊಸಿಷನ್ ತಗೊಳ್ಳೋಣ. ಇವುಗಳ ಮಧ್ಯದಲ್ಲಿ ಏನಾದ್ರು ಪೊಸಿಷನ್ ತಗೊಂಡ್ರೆ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಗಳು ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ಆಪ್ಷನ್ ಚೈನ್ ಪ್ರಕಾರ ಬ್ಯಾಂಕ್ ನಿಫ್ಟಿಗೆ 46,000 ಸೈಕಾಲಜಿಕಲ್ ಲೆವೆಲ್ ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ 3 ದಿನಗಳಿಂದ ತನ್ನ 50 ಡೇ ಮೂವಿಂಗ್ ಆವರೇಜ್ ಹತ್ರದಿಂದ ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಾ ಇದೆ. ಸೊ 50 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಅದು 45,680 ಇದ್ರ ಕೆಳಗಡೆ ಬಂದು ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಇಲ್ಲಿಂದ ನಾವು ಪುಟ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ ನಲ್ಲಿ ಬ್ಯಾಂಕ್ ನಿಫ್ಟಿ 600 to 1000 ಪಾಯಿಂಟ್ಸ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಪುಟ್ ಪೊಸಿಷನ್ ತಗೊಂಡ್ರೆ ನಮ್ಮ ಸ್ಟಾಪ್ ಲಾಸ್ ಗಳನ್ನ ಟ್ರೇಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇನ್ನು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಯಾವಾಗ 46,200 ಮೇಲೆ ಸಸ್ಟೈನ್ ಆದ್ರೆ ಮಾತ್ರನೇ ಇಲ್ಲಿಂದ ಸಿ ಪೊಸಿಷನ್ಸ್ ನ ತಗೊಳ್ಳೋಣ. ಇಲ್ಲಿಂದ ಬರೋ ಅಪ್ ಮೂವ್ ಅಗೇನ್ ಬ್ಯಾಂಕ್ ನಿಫ್ಟಿಗೆ ಡೈರೆಕ್ಟ್ ಆಗಿ 46,800 ಇಂದ 47,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಹಾಗೂ 47,200 ಇಂದ ಕೆಳಗಡೆ 45,600. ಸೊ ಈ 600 ರೇಂಜ್ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ ಗುರುವಾರದ ದಿನ. ಈ ರೇಂಜ್ ಗಳ ಹೊರಗಡೆ ಬಂದ್ರೆ ಮಾತ್ರನೇ ನಾವು ಕಾಲ್ ಅಥವಾ ಪುಟ್ ಪೊಸಿಷನ್ ತಗೊಳ್ಳೋಣ. ಈ ಮಧ್ಯದಲ್ಲಿ ಯಾವುದೇ ಪೊಸಿಷನ್ ತಗೊಂಡ್ರೆ ಕೂಡ ನಮ್ಮ ಸ್ಟಾಪ್ ಲಾಸ್ ಗಳು ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ RBI ಪಾಲಿಸಿ ಇರೋ ಕಾರಣ ಪಾಲಿಸಿ ಅನೌನ್ಸ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಒಂದು ವಾಲಟಿಲಿಟಿ ಬರುತ್ತೆ. ಆ ವಾಲಟಿಲಿಟಿ ನಂತರ ಮಾರ್ಕೆಟ್ ಅಲ್ಲಿ ಒಂದು ಡೈರೆಕ್ಷನ್ ಸಿಗುತ್ತೆ. ಆ ಡೈರೆಕ್ಷನ್ ನ ಇಟ್ಕೊಂಡು ನಾವು ಪುಟ್ ಅಥವಾ ಕಾಲಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರೊಂದಿಗೆ ನೀವು IIFL ಅಬ್ಸ್ಟಾಕ್ಸ್ ಅಥವಾ ಆಂಜಲ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.